ಸಂದರ್ಭದಲ್ಲಿ ಬಳಕೆ ಮಾಡೋ ಕೆಲ ಪದಾರ್ಥಗಳಿಂದ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಇದೆ ಅನ್ನೋ ಆಘಾತಕಾರಿ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಇದೀಗ ಹೋಟೆಲ್ಗಳಲ್ಲಿ ಇಡ್ಲಿ ತಿನ್ಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಇಡ್ಲಿ ಬಗ್ಗೆ ಭಯ ಬಿಡಿ, ಮುನ್ನೆಚ್ಚರಿಕೆ ವಹಿಸಿ ಅಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಹೋಟೆಲ್ಗಳ ಕಿಚನ್ಗೆನೆ ಎಂಟ್ರಿ ಕೊಟ್ಟಿದ್ರು ಅಧಿಕಾರಿಗಳ ತಂಡ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಅಲರ್ಟ್ ಆಗಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಹೀಗಾಗಿ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಲಾಗಿದೆ. ಆದರೆ ಕೆಲವೊಂದಿಷ್ಟು ಮಳಿಗೆಗಳಲ್ಲಿ ಇವತ್ತಿಗೂ ಕೂಡ ಸುರಕ್ಷಿತವಾಗಿ ಬಾಳೆ ಎಲೆಯನ್ನ ಬಳಸೋ ಮೂಲಕ ಇಡ್ಲಿ ತಯಾರಿಕೆಯನ್ನ ಮಾಡಲಾಗ್ತಾ ಇದೆ. ಸೊ ನಾವಿವಾಗ ಶೇಷಾದ್ರಿಪುರಂ ಅಂದರೆ CM ಮನೆ ಏನಿದೆ ಆ ಒಂದು ಭಾಗದಲ್ಲಿ, ಅವರ ಕಚೇರಿ ಭಾಗದಲ್ಲಿದ್ದೀವಿ. ಸೊ ಇಲ್ಲಿ ಮಾರಾಟ ಮಾಡುವಂತಹ ಒಬ್ಬರು ವ್ಯಾಪಾರಿ ಇದ್ದಾರೆ. ಕಳೆದ ಹಲವು ವರ್ಷಗಳಿಂದ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್, ಇಡ್ಲಿ ಬಳಕೆ ಮಾಡಬೇಕಾದ್ರೆ ಕೆಲವರು ಮುಂಚೆ ಬಟ್ಟೆಯನ್ನು ಬಳಸ್ತಾ ಇದ್ರು, ಈಗ ಅದನ್ನು ಪ್ಲಾಸ್ಟಿಕ್ ಬಳಸ್ತಾರೆ. ಇದರಿಂದ ಕ್ಯಾನ್ಸರ್ ಕಾರಕ ಅಂತ ಒಂದು ವಿಚಾರ ಆಯಿತು. ನಿಮ್ಮ ಮಳಿಗೆಯಲ್ಲಿ ಯಾವ ರೀತಿ ಬಳಸ್ತೀರಾ ಸರ್? ಎಷ್ಟು ಸುರಕ್ಷತೆಗೆ ಆದ್ಯತೆ ಕೊಡ್ತೀರಾ ಅಂತ? ನೋಡಿ ಮೇಡಮ್, ಪ್ಲಾಸ್ಟಿಕ್ ಅಂತ ಯೂಸ್ ಮಾಡಲ್ಲ. ಬಟ್ಟೆ ಯೂಸ್ ಮಾಡಿದ್ರೆ ಹೊಗೆಯವ್ರು ಇವಾಗ ಯಾರೂ ಸಿಕ್ಕಲ್ಲ. ಹಾಗಾಗಿ ನಾನ್ ಸ್ಟಿಕ್ ಪ್ಲೇಟ್ ಯೂಸ್ ಮಾಡ್ತೀವಿ. ಪ್ರತಿ 6 ತಿಂಗಳಿಗೆ ಒಂದ್ಸರಿ ಚೇಂಜ್ ಮಾಡೋ ಸಾಕು. ಅದಕ್ಕೆ ಬೆಳಗ್ಗೆ ಒಂದು ಟೈಮು ಆಯಿಲ್ ಹಾಕ್ಬಿಟ್ಬಿಟ್ರೆ ನೀವು ಇಡೀ ದಿನ ನೀವು ಇಡ್ಲಿ ಹಾಕ್ಕೊಂಡು ಹೋಗ್ತಾ ಇರ್ಬೋದು. ಏನು ಟೈಮಲ್ಲಿ ನೀವು ತೊಳ್ಕೊಂಡ್ರೂ ಸಾಕು. ಬಟ್ ಏನಂದರೆ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ನಮಗೂ ಕಷ್ಟ, ಮತ್ತು ಅದು ಯಾರೂ ಇಷ್ಟನೂ ಪಡಲ್ಲ, ಜನಗಳು ಲೈಕ್ ಮಾಡಲ್ಲ. ಯಾರಾದ್ರೂ ಇವಾಗ ಬೆಳಗ್ಗೆ ಎದ್ದು ನಾಷ್ಟ ಮಾಡ್ಬೇಕಾದ್ರೆ ಯಾರು ಪ್ಲಾಸ್ಟಿಕ್ ತಿಂದು ನಾವು ಹೊಟ್ಟೆ ಹಾಳು ಮಾಡ್ಕೋಬೇಕಂತ ಬರಲ್ಲ. ಆಮೇಲೆ ನಾವು ನಂಬ್ಕೊಂಡು ಬರೋದ್ರಿಂದ ನಾವು ನಾನ್ ಸ್ಟಿಕ್ ಪ್ಲೇಟ್ ಯೂಸ್ ಮಾಡ್ತೀವಿ. ಪ್ಲಾಸ್ಟಿಕ್ ಕೆಲವು ಕಡೆಗಳಲ್ಲಿ ಪ್ಲಾಸ್ಟಿಕ್ ಬಳಸ್ತಾರೆ, ಅಂಥವ್ರಿಗೆ ನೀವೇನು ಕಿವಿ ಮಾತು ಹೇಳ್ತೀರಾ? ಏನಿಲ್ಲ ಮೇಡಮ್, ಇವಾಗ ಪ್ಲಾಸ್ಟಿಕ್ ಯೂಸ್ ಮಾಡ್ರೆ ಅವ್ರಿಗೆ ಏನಾದರೂ ತೊಳೆದು ಕಮ್ಮಿ ಆಗುತ್ತೆ ಅಂತ ಮಾಡ್ತಾರೆ. ಅದ್ರ ಬದಲು ನಾನ್ ಸ್ಟಿಕ್ ಪ್ಲೇಟ್ ಯೂಸ್ ಮಾಡ್ರೆ ಓಕೆ. ಅದು ಮಾಮೂಲಿ ಪ್ಲೇಟ್ ಆದರೆ 100 ರೂಪಾಯಿ 150 ರೂಪಾಯಿ ಬೀಳುತ್ತೆ. ಇದು ಒಂದು ಅದಕ್ಕಿಂತ ಒಂದು 100, 150, 200 ರೂಪಾಯಿ ಜಾಸ್ತಿ ಆಗ್ಬೋದು. 6 ತಿಂಗಳಿಗೊಂದ್ಸರಿ ಚೇಂಜ್ ಮಾಡಬೇಕಾಗತ್ತೆ. ಯಾವಾಗ ಡೈಲಿ ವ್ಯಾಪಾರ ಮಾಡ್ತೀವಿ ಅಂದಮೇಲೆ ಅದು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸುತ್ತೆ. ಸೊ ಮಹೇಶ್ ಅವರು ಹೇಳಿದ್ರು, ಮುಂಚೆ ಎಲ್ಲ ಈ ಬಟ್ಟೆನ ಬಳಕೆ ಮಾಡಿ ಇಡ್ಲಿಯನ್ನು ತಯಾರು ಮಾಡ್ತಾ ಇದ್ವಿ. ಆದರೆ ಪ್ರತಿ ಸತಿ ಬಟ್ಟೆನ ಹೋಗಬೇಕಾಗುತ್ತೆ, ಇದಕ್ಕೆ ಜನ ಸಿಗೋದಿಲ್ಲ. ಹೀಗಾಗಿ ನಾನ್ ಸ್ಟಿಕ್ ಇಡ್ಲಿ ಟ್ರೇನ ಬಳಸ್ತಾ ಇದ್ವಿ. ಪ್ರತಿ 6 ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡಬೇಕಾಗುತ್ತೆ. ಗ್ರಾಹಕರ ಆರೋಗ್ಯ ದೃಷ್ಟಿಯಿಂದ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ಒಂದು ವಿಚಾರವನ್ನು ಹಂಚ್ಕೊಂಡಿದ್ದಾರೆ. ಜೊತೆಗೆ ಯಾರೆಲ್ಲ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡ್ತಾ ಇದ್ದಾರೆ, ದಯವಿಟ್ಟು ಗ್ರಾಹಕರ ಆರೋಗ್ಯ ದೃಷ್ಟಿಯಿಂದ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತೋಳ್ಪಾಡಿ. ಬಳಕೆ ತಯಾರು ಮಾಡೋ ಸಂದರ್ಭದಲ್ಲಿ ಬಳಕೆ ಮಾಡೋ ಕೆಲ ಪದಾರ್ಥಗಳಿಂದ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಇದೆ ಅನ್ನೋ ಆಘಾತಕಾರಿ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಇದೀಗ ಹೋಟೆಲ್ಗಳಲ್ಲಿ ಇಡ್ಲಿ ತಿನ್ಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಇಡ್ಲಿ ಬಗ್ಗೆ ಭಯ ಬಿಡಿ, ಮುನ್ನೆಚ್ಚರಿಕೆ ವಹಿಸಿ ಅಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಹೋಟೆಲ್ಗಳ ಕಿಚನ್ಗೆನೆ ಎಂಟ್ರಿ ಕೊಟ್ಟಿದ್ರು ಅಧಿಕಾರಿಗಳ ತಂಡ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಅಲರ್ಟ್ ಆಗಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಹೀಗಾಗಿ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಲಾಗಿದೆ. ಆದರೆ ಕೆಲವೊಂದಿಷ್ಟು ಮಳಿಗೆಗಳಲ್ಲಿ ಇವತ್ತಿಗೂ ಕೂಡ ಸುರಕ್ಷಿತವಾಗಿ ಬಾಳೆ ಎಲೆಯನ್ನ ಬಳಸೋ ಮೂಲಕ ಇಡ್ಲಿ ತಯಾರಿಕೆಯನ್ನ ಮಾಡಲಾಗ್ತಾ ಇದೆ. ಸೊ ನಾವಿವಾಗ ಶೇಷಾದ್ರಿಪುರಂ ಅಂದರೆ CM ಮನೆ ಏನಿದೆ ಆ ಒಂದು ಭಾಗದಲ್ಲಿ, ಅವರ ಕಚೇರಿ ಭಾಗದಲ್ಲಿದ್ದೀವಿ. ಸೊ ಇಲ್ಲಿ ಮಾರಾಟ ಮಾಡುವಂತಹ ಒಬ್ಬರು ವ್ಯಾಪಾರಿ ಇದ್ದಾರೆ. ಕಳೆದ ಹಲವು ವರ್ಷಗಳಿಂದ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್, ಇಡ್ಲಿ ಬಳಕೆ ಮಾಡಬೇಕಾದ್ರೆ ಕೆಲವರು ಮುಂಚೆ ಬಟ್ಟೆಯನ್ನು ಬಳಸ್ತಾ ಇದ್ರು, ಈಗ ಅದನ್ನು ಪ್ಲಾಸ್ಟಿಕ್ ಬಳಸ್ತಾರೆ. ಇದರಿಂದ ಕ್ಯಾನ್ಸರ್ ಕಾರಕ ಅಂತ ಒಂದು ವಿಚಾರ ಆಯಿತು. ನಿಮ್ಮ ಮಳಿಗೆಯಲ್ಲಿ ಯಾವ ರೀತಿ ಬಳಸ್ತೀರಾ ಸರ್? ಎಷ್ಟು ಸುರಕ್ಷತೆಗೆ ಆದ್ಯತೆ ಕೊಡ್ತೀರಾ ಅಂತ? ನೋಡಿ ಮೇಡಮ್, ಪ್ಲಾಸ್ಟಿಕ್ ಅಂತ ಯೂಸ್ ಮಾಡಲ್ಲ. ಬಟ್ಟೆ ಯೂಸ್ ಮಾಡಿದ್ರೆ ಹೊಗೆಯವ್ರು ಇವಾಗ ಯಾರೂ ಸಿಕ್ಕಲ್ಲ. ಹಾಗಾಗಿ ನಾನ್ ಸ್ಟಿಕ್ ಪ್ಲೇಟ್ ಯೂಸ್ ಮಾಡ್ತೀವಿ. ಪ್ರತಿ 6 ತಿಂಗಳಿಗೆ ಒಂದ್ಸರಿ ಚೇಂಜ್ ಮಾಡೋ ಸಾಕು. ಅದಕ್ಕೆ ಬೆಳಗ್ಗೆ ಒಂದು ಟೈಮು ಆಯಿಲ್ ಹಾಕ್ಬಿಟ್ಬಿಟ್ರೆ ನೀವು ಇಡೀ ದಿನ ನೀವು ಇಡ್ಲಿ ಹಾಕ್ಕೊಂಡು ಹೋಗ್ತಾ ಇರ್ಬೋದು. ಏನು ಟೈಮಲ್ಲಿ ನೀವು ತೊಳ್ಕೊಂಡ್ರೂ ಸಾಕು. ಬಟ್ ಏನಂದರೆ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ನಮಗೂ ಕಷ್ಟ, ಮತ್ತು ಅದು ಯಾರೂ ಇಷ್ಟನೂ ಪಡಲ್ಲ, ಜನಗಳು ಲೈಕ್ ಮಾಡಲ್ಲ. ಯಾರಾದ್ರೂ ಇವಾಗ ಬೆಳಗ್ಗೆ ಎದ್ದು ನಾಷ್ಟ ಮಾಡ್ಬೇಕಾದ್ರೆ ಯಾರು ಪ್ಲಾಸ್ಟಿಕ್ ತಿಂದು ನಾವು ಹೊಟ್ಟೆ ಹಾಳು ಮಾಡ್ಕೋಬೇಕಂತ ಬರಲ್ಲ. ಆಮೇಲೆ ನಾವು ನಂಬ್ಕೊಂಡು ಬರೋದ್ರಿಂದ ನಾವು ನಾನ್ ಸ್ಟಿಕ್ ಪ್ಲೇಟ್ ಯೂಸ್ ಮಾಡ್ತೀವಿ. ಪ್ಲಾಸ್ಟಿಕ್ ಕೆಲವು ಕಡೆಗಳಲ್ಲಿ ಪ್ಲಾಸ್ಟಿಕ್ ಬಳಸ್ತಾರೆ, ಅಂಥವ್ರಿಗೆ ನೀವೇನು ಕಿವಿ ಮಾತು ಹೇಳ್ತೀರಾ? ಏನಿಲ್ಲ ಮೇಡಮ್, ಇವಾಗ ಪ್ಲಾಸ್ಟಿಕ್ ಯೂಸ್ ಮಾಡ್ರೆ ಅವ್ರಿಗೆ ಏನಾದರೂ ತೊಳೆದು ಕಮ್ಮಿ ಆಗುತ್ತೆ ಅಂತ ಮಾಡ್ತಾರೆ. ಅದ್ರ ಬದಲು ನಾನ್ ಸ್ಟಿಕ್ ಪ್ಲೇಟ್ ಯೂಸ್ ಮಾಡ್ರೆ ಓಕೆ. ಅದು ಮಾಮೂಲಿ ಪ್ಲೇಟ್ ಆದರೆ 100 ರೂಪಾಯಿ 150 ರೂಪಾಯಿ ಬೀಳುತ್ತೆ. ಇದು ಒಂದು ಅದಕ್ಕಿಂತ ಒಂದು 100, 150, 200 ರೂಪಾಯಿ ಜಾಸ್ತಿ ಆಗ್ಬೋದು. 6 ತಿಂಗಳಿಗೊಂದ್ಸರಿ ಚೇಂಜ್ ಮಾಡಬೇಕಾಗತ್ತೆ. ಯಾವಾಗ ಡೈಲಿ ವ್ಯಾಪಾರ ಮಾಡ್ತೀವಿ ಅಂದಮೇಲೆ ಅದು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸುತ್ತೆ.
ಸೊ ಮಹೇಶ್ ಅವ್ರು ಹೇಳಿದ್ರು ಮುಂಚೆ ಎಲ್ಲ ಈ ಬಟ್ಟೆನ ಬಳಕೆ ಮಾಡಿ ಇಡ್ಲಿಯನ್ನು ತಯಾರು ಮಾಡ್ತಾ ಇದ್ವಿ, ಆದರೆ ಪ್ರತಿ ಸತಿ ಬಟ್ಟೆನ ಹೋಗಬೇಕಾಗುತ್ತೆ, ಇದಕ್ಕೆ ಜನ ಸಿಗೋದಿಲ್ಲ. ಹೀಗಾಗಿ ನಾನ್ ಸ್ಟಿಕ್ ಇಡ್ಲಿ ಟ್ರೇನ ಬಳಸ್ತಾ ಇದ್ವಿ. ಪ್ರತಿ 6 ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡಬೇಕಾಗುತ್ತೆ. ಗ್ರಾಹಕರ ಆರೋಗ್ಯ ದೃಷ್ಟಿಯಿಂದ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ಒಂದು ವಿಚಾರವನ್ನು ಹಂಚ್ಕೊಂಡಿದ್ದಾರೆ. ಜೊತೆಗೆ ಯಾರೆಲ್ಲ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಗ್ರಾಹಕರ ಆರೋಗ್ಯ ದೃಷ್ಟಿಯಿಂದ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತುಲ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತಯಾರು ಮಾಡೋ ಸಂದರ್ಭದಲ್ಲಿ ಬಳಕೆ ಮಾಡೋ ಕೆಲ ಪದಾರ್ಥಗಳಿಂದ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಇದೆ ಅನ್ನೋ ಆಘಾತಕಾರಿ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಇದೀಗ ಹೋಟೆಲ್ಗಳಲ್ಲಿ ಇಡ್ಲಿ ತಿನ್ಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಇಡ್ಲಿ ಬಗ್ಗೆ ಭಯ ಬಿಡಿ, ಮುನ್ನೆಚ್ಚರಿಕೆ ವಹಿಸಿ ಅಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಹೋಟೆಲ್ಗಳ ಕಿಚನ್ಗೆನೆ ಎಂಟ್ರಿ ಕೊಟ್ಟಿದ್ರು ಅಧಿಕಾರಿಗಳ ತಂಡ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಅಲರ್ಟ್ ಆಗಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಹೀಗಾಗಿ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಲಾಗಿದೆ. ಆದರೆ ಕೆಲವೊಂದಿಷ್ಟು ಮಳಿಗೆಗಳಲ್ಲಿ ಇವತ್ತಿಗೂ ಕೂಡ ಸುರಕ್ಷಿತವಾಗಿ ಬಾಳೆ ಎಲೆಯನ್ನು ಬಳಸೋ ಮೂಲಕ ಇಡ್ಲಿ ತಯಾರಿಕೆಯನ್ನು ಮಾಡಲಾಗ್ತಾ ಇದೆ. ಸೊ ನಾವಿವಾಗ ಶೇಷಾದ್ರಿಪುರಂ ಅಂದರೆ CM ಮನೆ ಏನಿದೆ ಆ ಒಂದು ಭಾಗದಲ್ಲಿ, ಅವರ ಕಚೇರಿ ಭಾಗದಲ್ಲಿದ್ದೀವಿ. ಸೊ ಇಲ್ಲಿ ಮಾರಾಟ ಮಾಡುವಂತಹ ಒಬ್ಬರು ವ್ಯಾಪಾರಿ ಇದ್ದಾರೆ. ಕಳೆದ ಹಲವು ವರ್ಷಗಳಿಂದ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್, ಇಡ್ಲಿ ಬಳಕೆ ಮಾಡಬೇಕಾದ್ರೆ ಕೆಲವರು ಮುಂಚೆ ಬಟ್ಟೆಯನ್ನು ಬಳಸ್ತಾ ಇದ್ರು, ಈಗ ಅದನ್ನು ಪ್ಲಾಸ್ಟಿಕ್ ಬಳಸ್ತಾರೆ. ಇದರಿಂದ ಕ್ಯಾನ್ಸರ್ ಕಾರಕ ಅಂತ ಒಂದು ವಿಚಾರ ಆಯಿತು. ನಿಮ್ಮ ಮಳಿಗೆಯಲ್ಲಿ ಯಾವ ರೀತಿ ಬಳಸ್ತೀರಾ ಸರ್? ಎಷ್ಟು ಸುರಕ್ಷತೆಗೆ ಆದ್ಯತೆ ಕೊಡ್ತೀರಾ ಅಂತ? ನೋಡಿ ಮೇಡಮ್, ಪ್ಲಾಸ್ಟಿಕ್ ಅಂತೂ ಯೂಸ್ ಮಾಡಲ್ಲ. ಬಟ್ಟೆ ಯೂಸ್ ಮಾಡಿದ್ರೆ ಹೊಗೆಯವ್ರು ಇವಾಗ ಯಾರೂ ಸಿಕ್ಕಲ್ಲ. ಹಾಗಾಗಿ ನಾನ್ ಸ್ಟಿಕ್ ಪ್ಲೇಟ್ ಯೂಸ್ ಮಾಡ್ತೀವಿ. ಪ್ರತಿ 6 ತಿಂಗಳಿಗೆ ಒಂದ್ಸರಿ ಚೇಂಜ್ ಮಾಡೋದು ಸಾಕು. ಅದಕ್ಕೆ ಬೆಳಗ್ಗೆ ಒಂದು ಟೈಮು ಆಯಿಲ್ ಹಾಕ್ಬಿಟ್ಬಿಟ್ರೆ ನೀವು ಇಡೀ ದಿನ ನೀವು ಇಡ್ಲಿ ಹಾಕ್ಕೊಂಡು ಹೋಗ್ತಾ ಇರ್ಬೋದು. ಏನು ಟೈಮಲ್ಲಿ ನೀವು ತೊಳ್ಕೊಂಡ್ರೂ ಸಾಕು. ಬಟ್ ಏನಂದರೆ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ನಮಗೂ ಕಷ್ಟ, ಮತ್ತು ಅದು ಯಾರೂ ಇಷ್ಟನೂ ಪಡಲ್ಲ, ಜನಗಳು ಲೈಕ್ ಮಾಡಲ್ಲ. ಯಾರಾದ್ರೂ ಇವಾಗ ಬೆಳಗ್ಗೆ ಎದ್ದು ನಾಷ್ಟ ಮಾಡ್ಬೇಕಾದ್ರೆ ಯಾರು ಪ್ಲಾಸ್ಟಿಕ್ ತಿಂದು ನಾವು ಹೊಟ್ಟೆ ಹಾಳು ಮಾಡ್ಕೋಬೇಕಂತ ಬರಲ್ಲ. ಆಮೇಲೆ ನಾವು ನಂಬ್ಕೊಂಡು ಬರೋದ್ರಿಂದ ನಾವು ನಾನ್ ಸ್ಟಿಕ್ ಪ್ಲೇಟ್ ಯೂಸ್ ಮಾಡ್ತೀವಿ. ಪ್ಲಾಸ್ಟಿಕ್ ಕೆಲವು ಕಡೆಗಳಲ್ಲಿ ಪ್ಲಾಸ್ಟಿಕ್ ಬಳಸ್ತಾರೆ, ಅಂಥವ್ರಿಗೆ ನೀವೇನು ಕಿವಿ ಮಾತು ಹೇಳ್ತೀರಾ? ಏನಿಲ್ಲ ಮೇಡಮ್, ಇವಾಗ ಪ್ಲಾಸ್ಟಿಕ್ ಯೂಸ್ ಮಾಡ್ರೆ ಅವ್ರಿಗೆ ಏನಾದರೂ ತೊಳೆಯೋದು ಕಮ್ಮಿ ಆಗುತ್ತೆ ಅಂತ ಮಾಡ್ತಾರೆ. ಅದ್ರ ಬದಲು ನಾನ್ ಸ್ಟಿಕ್ ಪ್ಲೇಟ್ ಯೂಸ್ ಮಾಡ್ರೆ ಓಕೆ. ಅದು ಮಾಮೂಲಿ ಪ್ಲೇಟ್ ಆದರೆ 100 ರೂಪಾಯಿ 150 ರೂಪಾಯಿ ಬಿಡುತ್ತೆ. ಇದು ಅದಕ್ಕಿಂತ 100, 150, 200 ರೂಪಾಯಿ ಜಾಸ್ತಿ ಆಗ್ಬೋದು. 6 ತಿಂಗಳಿಗೆ ಒಂದ್ಸರಿ ಚೇಂಜ್ ಮಾಡಬೇಕಾಗತ್ತೆ. ಯಾವಾಗ ಡೈಲಿ ವ್ಯಾಪಾರ ಮಾಡ್ತೀವಿ ಅಂದಮೇಲೆ ಅದು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸುತ್ತೆ. ಸೊ ಮಹೇಶ್ ಅವ್ರು ಹೇಳಿದ್ರು ಮುಂಚೆ ಎಲ್ಲ ಈ ಬಟ್ಟೆನ ಬಳಕೆ ಮಾಡಿ ಇಡ್ಲಿಯನ್ನು ತಯಾರು ಮಾಡ್ತಾ ಇದ್ವಿ, ಆದರೆ ಪ್ರತಿ ಸತಿ ಬಟ್ಟೆನ ಹೋಗಬೇಕಾಗುತ್ತೆ, ಇದಕ್ಕೆ ಜನ ಸಿಗೋದಿಲ್ಲ. ಹೀಗಾಗಿ ನಾನ್ ಸ್ಟಿಕ್ ಇಡ್ಲಿ ಟ್ರೇನ ಬಳಸ್ತಾ ಇದ್ವಿ. ಪ್ರತಿ 6 ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡಬೇಕಾಗುತ್ತೆ. ಗ್ರಾಹಕರ ಆರೋಗ್ಯ ದೃಷ್ಟಿಯಿಂದ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ಒಂದು ವಿಚಾರವನ್ನು ಹಂಚ್ಕೊಂಡಿದ್ದಾರೆ. ಜೊತೆಗೆ ಯಾರೆಲ್ಲ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಗ್ರಾಹಕರ ಆರೋಗ್ಯ ದೃಷ್ಟಿಯಿಂದ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತುಲ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತಯಾರು ಮಾಡೋ ಸಂದರ್ಭದಲ್ಲಿ ಬಳಕೆ ಮಾಡೋ ಕೆಲ ಪದಾರ್ಥಗಳಿಂದ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಇದೆ ಅನ್ನೋ ಆಘಾತಕಾರಿ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಇದೀಗ ಹೋಟೆಲ್ಗಳಲ್ಲಿ ಇಡ್ಲಿ ತಿನ್ಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಇಡ್ಲಿ ಬಗ್ಗೆ ಭಯ ಬಿಡಿ, ಮುನ್ನೆಚ್ಚರಿಕೆ ವಹಿಸಿ ಅಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಹೋಟೆಲ್ಗಳ ಕಿಚನ್ಗೆನೆ ಎಂಟ್ರಿ ಕೊಟ್ಟಿದ್ರು ಅಧಿಕಾರಿಗಳ ತಂಡ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಅಲರ್ಟ್ ಆಗಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಹೀಗಾಗಿ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಲಾಗಿದೆ. ಆದರೆ ಕೆಲವೊಂದಿಷ್ಟು ಮಳಿಗೆಗಳಲ್ಲಿ ಇವತ್ತಿಗೂ ಕೂಡ ಸುರಕ್ಷಿತವಾಗಿ ಬಾಳೆ ಎಲೆಯನ್ನು ಬಳಸೋ ಮೂಲಕ ಇಡ್ಲಿ ತಯಾರಿಕೆಯನ್ನು ಮಾಡಲಾಗ್ತಾ ಇದೆ. ಸೊ ನಾವಿವಾಗ ಶೇಷಾದ್ರಿಪುರಂ ಅಂದರೆ CM ಮನೆ ಏನಿದೆ ಆ ಒಂದು ಭಾಗದಲ್ಲಿ, ಅವರ ಕಚೇರಿ ಭಾಗದಲ್ಲಿದ್ದೀವಿ. ಸೊ ಇಲ್ಲಿ ಮಾರಾಟ ಮಾಡುವಂತಹ ಒಬ್ಬರು ವ್ಯಾಪಾರಿ ಇದ್ದಾರೆ. ಕಳೆದ ಹಲವು ವರ್ಷಗಳಿಂದ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್, ಇಡ್ಲಿ ಬಳಕೆ ಮಾಡಬೇಕಾದ್ರೆ ಕೆಲವರು ಮುಂಚೆ ಬಟ್ಟೆಯನ್ನು ಬಳಸ್ತಾ ಇದ್ರು, ಈಗ ಅದನ್ನು ಪ್ಲಾಸ್ಟಿಕ್ ಬಳಸ್ತಾರೆ. ಇದರಿಂದ ಕ್ಯಾನ್ಸರ್ ಕಾರಕ ಅಂತ ಒಂದು ವಿಚಾರ ಆಯಿತು. ನಿಮ್ಮ ಮಳಿಗೆಯಲ್ಲಿ ಯಾವ ರೀತಿ ಬಳಸ್ತೀರಾ ಸರ್? ಎಷ್ಟು ಸುರಕ್ಷತೆಗೆ ಆದ್ಯತೆ ಕೊಡ್ತೀರಾ ಅಂತ? ನೋಡಿ ಮೇಡಮ್, ಪ್ಲಾಸ್ಟಿಕ್ ಅಂತೂ ಯೂಸ್ ಮಾಡಲ್ಲ. ಬಟ್ಟೆ ಯೂಸ್ ಮಾಡಿದ್ರೆ ಹೊಗೆಯವ್ರು ಇವಾಗ ಯಾರೂ ಸಿಕ್ಕಲ್ಲ. ಹಾಗಾಗಿ ನಾನ್ ಸ್ಟಿಕ್ ಪ್ಲೇಟ್ ಯೂಸ್ ಮಾಡ್ತೀವಿ. ಪ್ರತಿ 6 ತಿಂಗಳಿಗೆ ಒಂದ್ಸರಿ ಚೇಂಜ್ ಮಾಡೋದು ಸಾಕು. ಅದಕ್ಕೆ ಬೆಳಗ್ಗೆ ಒಂದು ಟೈಮು ಆಯಿಲ್ ಹಾಕ್ಬಿಟ್ಬಿಟ್ರೆ
ನೀವು ಇಡೀ ದಿನ ನೀವು ಇಡ್ಲಿ ಹಾಕ್ಕೊಂಡು ಹೋಗ್ತಾ ಇರ್ಬೋದು. ಏನು ಟೈಮಲ್ಲಿ ನೀವು ತೊಳ್ಕೊಂಡ್ರೂ ಸಾಕು. ಬಟ್ ಏನಂದರೆ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ನಮಗೂ ಕಷ್ಟ, ಮತ್ತು ಅದು ಯಾರೂ ಇಷ್ಟನೂ ಪಡಲ್ಲ, ಜನಗಳು ಲೈಕ್ ಮಾಡಲ್ಲ. ಯಾರಾದ್ರೂ ಇವಾಗ ಬೆಳಗ್ಗೆ ಎದ್ದು ನಾಷ್ಟ ಮಾಡ್ಬೇಕಾದ್ರೆ ಯಾರು ಪ್ಲಾಸ್ಟಿಕ್ ತಿಂದು ನಾವು ಹೊಟ್ಟೆ ಹಾಳು ಮಾಡ್ಕೋಬೇಕಂತ ಬರಲ್ಲ. ಆಮೇಲೆ ನಾವು ನಂಬ್ಕೊಂಡು ಬರೋದ್ರಿಂದ ನಾವು ನಾನ್ ಸ್ಟಿಕ್ ಪ್ಲೇಟ್ ಯೂಸ್ ಮಾಡ್ತೀವಿ. ಪ್ಲಾಸ್ಟಿಕ್ ಕೆಲವು ಕಡೆಗಳಲ್ಲಿ ಪ್ಲಾಸ್ಟಿಕ್ ಬಳಸ್ತಾರೆ, ಅಂಥವ್ರಿಗೆ ನೀವೇನು ಕಿವಿ ಮಾತು ಹೇಳ್ತೀರಾ? ಏನಿಲ್ಲ ಮೇಡಮ್, ಇವಾಗ ಪ್ಲಾಸ್ಟಿಕ್ ಯೂಸ್ ಮಾಡ್ರೆ ಅವ್ರಿಗೆ ಏನಾದರೂ ತೊಳೆದು ಕಮ್ಮಿ ಆಗುತ್ತೆ ಅಂತ ಮಾಡ್ತಾರೆ. ಅದ್ರ ಬದಲು ನಾನ್ ಸ್ಟಿಕ್ ಪ್ಲೇಟ್ ಯೂಸ್ ಮಾಡ್ರೆ ಓಕೆ. ಅದು ಮಾಮೂಲಿ ಪ್ಲೇಟ್ ಆದರೆ 100 ರೂಪಾಯಿ 150 ರೂಪಾಯಿ ಬೀಳುತ್ತೆ. ಇದು ಅದಕ್ಕಿಂತ ಒಂದು 100, 150, 200 ರೂಪಾಯಿ ಜಾಸ್ತಿ ಆಗ್ಬೋದು. 6 ತಿಂಗಳಿಗೊಂದ್ಸರಿ ಚೇಂಜ್ ಮಾಡಬೇಕಾಗತ್ತೆ. ಯಾವಾಗ ಡೈಲಿ ವ್ಯಾಪಾರ ಮಾಡ್ತೀವಿ ಅಂದಮೇಲೆ ಅದು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸುತ್ತೆ. ಸೊ ಮಹೇಶ್ ಅವ್ರು ಹೇಳಿದ್ರು, ಮುಂಚೆ ಎಲ್ಲ ಈ ಬಟ್ಟೆನ ಬಳಕೆ ಮಾಡಿ ಇಡ್ಲಿಯನ್ನು ತಯಾರು ಮಾಡ್ತಾ ಇದ್ವಿ, ಆದರೆ ಪ್ರತಿ ಸತಿ ಬಟ್ಟೆನ ಹೋಗಬೇಕಾಗುತ್ತೆ, ಇದಕ್ಕೆ ಜನ ಸಿಗೋದಿಲ್ಲ. ಹೀಗಾಗಿ ನಾನ್ ಸ್ಟಿಕ್ ಇಡ್ಲಿ ಟ್ರೇನ ಬಳಸ್ತಾ ಇದ್ವಿ. ಪ್ರತಿ 6 ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡಬೇಕಾಗುತ್ತೆ. ಗ್ರಾಹಕರ ಆರೋಗ್ಯ ದೃಷ್ಟಿಯಿಂದ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ಒಂದು ವಿಚಾರವನ್ನು ಹಂಚ್ಕೊಂಡಿದ್ದಾರೆ. ಜೊತೆಗೆ ಯಾರೆಲ್ಲ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಗ್ರಾಹಕರ ಆರೋಗ್ಯ ದೃಷ್ಟಿಯಿಂದ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತುಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.